ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿಯ ಸಂಭ್ರಮ ಕಳೆಗಟ್ಟಿದೆ. ಡಿಸೆಂಬರ್ 1ರಿಂದ ಡಿಸೆಂಬರ್ 17ರ ತನಕ ನಡೆಯುವ ಚಂಪಾಷಷ್ಠಿಯ ಪ್ರಮುಖ ಆಕರ್ಷಣೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ. ಈ ರಥವನ್ನ ಕಟ್ಟೋದರ ಹಿಂದೆ ಒಂದು ಕಥೆ ಇದೆ. ಅದನ್ನು ಯಾರು ಕಟ್ತಾರೆ, ಯಾವ ರೀತಿ ಹಗ್ಗವನ್ನ ಬಳಸ್ತಾರೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಚಂಪಾಷಷ್ಠಿಯ ಪ್ರಯುಕ್ತ ಕ್ಷೇತ್ರದಲ್ಲಿ ಕೊಪ್ಪರಿಗೆ ಮುಹೂರ್ತ ನಡೆದ ಬಳಿಕ ಉತ್ಸವದ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಳ್ಳುತ್ತವೆ. ಹುಣ್ಣಿಮೆಯ ದಿನ ರಥಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಬ್ರಹ್ಮರಥೋತ್ಸವಕ್ಕೆ ರಥವನ್ನ ಕಟ್ಟುವ ಕೆಲಸಗಳು ಆರಂಭಗೊಳ್ಳುತ್ತವೆ. ಪುರಾಣ ಕಥೆಗಳ ಪ್ರಕಾರ ಈ ಭಾಗದ ಮೂಲ ನಿವಾಸಿಗಳಾದ ಮಲೆಕುಡಿಯ ಜನಾಂಗದವರಿಗೆ ಕುಕ್ಕೆಯಲ್ಲಿ ಅಂದ್ರೆ ಬುಟ್ಟಿಯಲ್ಲಿ ದೊರೆತ ದೇವರು ಎನ್ನುವ ಕಾರಣಕ್ಕೆ ಕ್ಷೇತ್ರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಹೆಸರಾಯಿತು ಎನ್ನುವ ಕಥೆಗಳಿವೆ. ಈ ಕಾರಣಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ಮಲೆಕುಡಿಯ ಜನಾಂಗಕ್ಕೆ ಜವಾಬ್ದಾರಿಯನ್ನು ನೀಡಲಾಗಿದೆ. ರಥವನ್ನ ಅಣಿ ಮಾಡುವ ಮಲೆಕುಡಿಯ ಜನಾಂಗ ಈ ಕಾರ್ಯವನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಹುಣ್ಣಿಮೆಯಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ರಥವನ್ನ ಕಟ್ಟುವ ಬೆತ್ತಕ್ಕಾಗಿ ಕಾಡಿಗೆ ತೆರಳುತ್ತಾರೆ. ಸುಮಾರು 4-5 ದಿನಗಳು ಕಾಡಲ್ಲೇ ಉಳಿದು ಬೆತ್ತವನ್ನ ಸಂಗ್ರಹಿಸುತ್ತಾರೆ. ನಾಗರ ಬೆತ್ತ ಎಂದು ಕರೆಯುವ ಈ ಬೆತ್ತದಲ್ಲೇ ಸಂಪೂರ್ಣ ರಥವನ್ನ ಕಟ್ಟಲಾಗುತ್ತದೆ. ರಥ ಕಟ್ಟಲು ಯಾವುದೇ ರೀತಿಯ ಹಗ್ಗವನ್ನ ಬಳಸದೆ ಕೇವಲ ಬೆತ್ತವನ್ನೇ ಬಳಸಿ ಕಟ್ಟೋದು ಇಲ್ಲಿನ ರಥದ ವಿಶೇಷತೆಯಾಗಿದೆ. ಷಷ್ಠಿಯಂದು ನಡೆಯುವ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥವನ್ನ ಇದೇ ಬೆತ್ತದ ಮೂಲಕವೇ ಎಳೆಯಲಾಗುತ್ತೆ. ಹೀಗೆ ಎಳೆದ ಬೆತ್ತದ ಸಣ್ಣ ಸಣ್ಣ ತುಂಡುಗಳನ್ನು ಪ್ರಸಾದದ ರೂಪದಲ್ಲೂ ನೀಡಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ರಥ ಎಳೆಯುವ ಈ ಬೆತ್ತದ ತುಂಡನ್ನ ಮನೆಯಲ್ಲಿ ಇರಿಸಿದ್ರೆ ನಾಗಸರ್ಪಗಳು ಮನೆಯ ಬಳಿ ಬರೋದಿಲ್ಲ ಎನ್ನುವ ನಂಬಿಕೆಯೂ ಇಲ್ಲಿದೆ.